ಓದ್ಕೊಂಡಿದ್ದೀರಾ, ಒಂದು ಬೇಸಿಕ್ ಇನ್ಸ್ಟಿಂಕ್ಟ್, ಗಾರೆ ಕೆಲಸ ಮಾಡೋಂಥ ತಾಯಿಯಂದ್ರು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರೊಂದೊತ್ತು ಉಪವಾಸ ಇದ್ರು ಮಕ್ಕಳಿಗೆ ಏನೋ ಆಗದಿರೋ ಥರ ನೋಡ್ಕೊಳ್ತಾರೆ. ಆದರೆ ಈ ಘಟನೆಯನ್ನ ನೀವು ಖಂಡಿತ ಒಪ್ಕೊಂಡಿದ್ದೀರಾ ಈಗಾಗಲೇ. ಯಾಕೆ ಆ ಥರ ಮಾಡಿದ್ರಿ? ಬಿಕಾಸ್ ಮೈ ನನ್ನ ಸಿಚುವೇಶನ್ ಕೆಟ್ಟದಾಗಿದೆ. ಸೊ ಯಾರು ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ ನಂಗೆ ಬೇಸಿಕಲಿ. ಬಿಕಾಸ್ ಐ ಆಮ್ ದ ಸಿಂಗಲ್ ಮಾಮ್, ಎಲ್ಲನೂ ನಾನೇ ನೋಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಹೊಡೆದಿದ್ದೀನಿ, ಯಾಕಂದ್ರೆ ಅವ್ನು ಬುದ್ಧಿ ಕಲಿಬೇಕಂತ. ಅದು ಬಿಟ್ಟು ನಾನು ಸಹಾಯ ಮಟ್ಟಕ್ಕೆ ಏನೂ ಮಾಡಿಲ್ಲ ಸರ್. ಯಾರು ಬುದ್ಧಿ ಕಲ್ಸೋದಕ್ಕೆ ನೀವು ಈ ಥರ ಮಾಡಿದ್ದು? ನಾನು ನನ್ನ ಮಗ ಬುದ್ಧಿ ಕಲಿತು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾನು ಅವನಿಗೆ ಹೇಳ್ಕೊಟ್ಟಿದ್ದೀನಿ ಬುದ್ಧಿನ. ಬಟ್ ಆದರೆ ಇಲ್ಲ, ನನಗೆ ಅಮ್ಮನೇ. ಹಾಗಾದ್ರೆ ಅಲ್ಲ, ನಾನು ಕೇಳೋದು, ಮಕ್ಕಳಿಗೆ ರಕ್ತ ಬರೋ ಥರ ಹೊಡೆಯೋದು, ಕಚ್ಚೋದು, ಮೈ ತುಂಬ ಪರ್ಚೋದು ಬುದ್ಧಿ ಬರ್ಸುತ್ತೆ ಅಂದರೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಗೆ ಅದೇ ಥರ ಬುದ್ಧಿ ಹೇಳ್ಕೊಟ್ಟಿದ್ರಾ? ಸರ್ ನಮ್ಮನೇಲೂ ಹೊಡೆದಿದ್ದಾರೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಂ ಸರ್, ಇದಕ್ಕೆ ನನಗೂ ಹೊಡೆದು ಬೆಳೆಸಿದ್ದಾರೆ. ಸೊ ಅವ್ರಂಗೆ ಹೊಡೆದು ಬೆಳೆಸಿರೋದಕ್ಕೆ ಸರ್ ಅಟ್ಲೀಸ್ಟ್ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಸರ್. ಅಂದರೆ ನಾನು ಹೊಡೆದು ಅಂದರೆ ಲೈಕ್ ಏನಾಗಿದೆ ಗೊತ್ತಾ, ಅವ್ನಿಗೆ ಸೊ ಈ ಹ್ಯಾಸ್ ಗಾಟ್ ಫಿಟ್ಸ್. ಲಾಸ್ಟ್ ಇಯರ್ ಅವ್ನಿಗೆ ಫಿಟ್ಸ್ ಬಂದಿತ್ತು. ಸೊ ಅವನಿಗೆ ತಲೆ ಸ್ವಲ್ಪ ಇನ್ನೂ ಇದು ಜಾಯಿಂಟ್ ಆಗಿಲ್ಲ. ಸೊ ಅವ್ರು ಹೇಳಿದ್ದಾರೆ ಮಗುಗೆ ಇದು ತಲೆಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಆಮೇಲೆ ಸ್ವಲ್ಪ ಬಾಡಿಲಿ ಇಶ್ಯೂಸ್ ಇದೆ, ಅದೆಲ್ಲ ಬಾಡಿಗೆ ಒಂದ್ಸಲ ಚೆಕಪ್ ಮಾಡಿಸ್ಬೇಕು. ಬಿಕಾಸ್ ನನಗೆ ಕೆಲಸ ಇರಲಿಲ್ಲ, ಏನಿರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೆಲಸ ಬೇರೆ ಹೋಯಿತು. ಸೊ 6-7 ಮಂತ್ಸ್ ಮನೇಲಿದ್ದೆ ನಾನು. ಸೊ ಸಿಕ್ಕಾಬಟ್ಟೆ ನನ್ನ ಪ್ರಾಬ್ಲಮಲ್ಲಿ ಹೋಗ್ತಾ ಇದ್ದೆ ನಾನು. ಸೊ ಅವಾಗ ಬೇರೆ ನನ್ನ ಮಗಂಗೆ ತುಂಬ ಹೇಳ್ಕೊಡ್ತಾ ಇದ್ದೆ, ಹಿಂಗಲ್ಲ ಹಿಂಗೆ ಮಾಡು, ಒಳ್ಳೆ ಮಾತಲ್ಲಿ ಅಂತ. ಸೊ ಅವ್ನಿಗೆ ಹೆಂಗಂದ್ರೆ ಇವಾಗ ಕೋಪ ಬಂದಾಗ ಇವಾಗ ಏನಾದ್ರು ತುಂಬ ಎಕ್ಸ್ಟ್ರೀಮಾಗಿ ಹೇಳ್ತಾನೆ ಇದ್ದರೆ ತಲೆ ಜೋರಾಗಿ ಹೊಡ್ಕೊಂಡು ಹಿಂಗೆ ಅವನೇ ಸಿಟ್ಟು ಮಾಡ್ಕೊಳ್ಳೋದು, ಅದು ಎಲ್ಲ ಒಂದ್ರಲ್ಲಿ ತುಂಬ ಇದೆ. ಬಿಕಾಸ್ ಅದಕ್ಕೆ ಡಾಕ್ಟರ್ ಅವ್ನು ತಲೆಗೆ ಸ್ವಲ್ಪ ಇದು. ಹಾಗಾದ್ರೆ ಆ ಮಗು ಮಾಡ್ಕೊಂಡಿರೋ ಗಾಯ ನಿಮ್ಮ ತಲೆ ಮೇಲೆ ಎತ್ತಾಗ್ತಿದ್ಯಾ? ನಮ್ಮ ತಲೆ ಮೇಲೆ ಸುಳ್ಳು ಹೇಳ್ತಾ ಇಲ್ಲ ಅಂತೆಲ್ಲ ಸರ್. ಮಕ್ಕಳು ಅಂದರೆ ಅವನಿಗೆ ಯಾಕಂದರೆ ಬಿಕಾಸ್ ಈ 7 ಮಂತ್ಸ್ ಪ್ರೀ ಮೆಚ್ಯೂರ್ಡ್ ಕಿಡ್ ಅವನು. ಸೊ ಅವನಿಗೆ ಹೆಂಗಂದರೆ ಇವಾಗ ಒಂದು ಚೂರು ಕೋಪ ಬಂದರೆ ಅವ್ನ ಮಕ್ಕ ಕಿತ್ಕೊಳ್ಳೋದು, ಹೊಡ್ಕೊಳ್ಳೋದು ಅವ್ನು ಮಾಡ್ತಾಯಿದ್ದ. ಅದು ಎಲ್ಲ ತಪ್ಪಿಸ್ಕೊಂಡು ಬಂದೆ. ಹೌದು, ಇವಾಗ ಲಾಸ್ಟ್ ವೀಕ್ ಅವನ್ನ ಇದಕ್ಕೆ ಲೈಕ್ ನನಗೆ ಕೆಲಸ ಸಿಕ್ತು ಅಂತ ಹೇಳಿ ಮನೇಲಿ 3 ಡೇಸ್ ಬಿಟ್ಟಿದ್ದೆ ಅವನ್ನ. ಎಷ್ಟೊತ್ತು ಬಿಟ್ಟಿದ್ರಿ ಮನೇಲಿ? ಯಾಕಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮಗುನ ಹಾಗೆ ಮನೇಲಿ ಬಿಟ್ಟಿದ್ರಿ. ನಾನು ಹೋಗಿ ನಾನು ಸಾಯಂಕಾಲ ಬಂದೆ. ಬಿಕಾಸ್ ಇದು ವಿಂಡೋ ಓಪನ್ ಮಾಡಿನೇ ಹೋಗಿದ್ದೆ ನಾನು. ಎಷ್ಟು ವರ್ಷ ಮಗುಗೆ ಮೇಡಮ್? 3 or 5 months ಸರ್. ನಿಮಗೆ ಎಷ್ಟು ವರ್ಷ? ಐ ಆಮ್ 24. ಹಾಂ, 3 ವರ್ಷದ ಮಗು ಮನೆಯಲ್ಲಿ ಏಕಾಂತವಾಗಿ ಒಂದೇ ಇರುತ್ತೆ, ಸೇಫ್ ಆಗಿರುತ್ತೆ, ಆರಾಮಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಆ್ಯಕ್ಚುಲಿ ಯಾಕಂದರೆ ನಾವೇನೇ ಮನೇಲಿ ಇರ್ಬೇಕಾದ್ರೆ ನಮಗೇನೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಯಾರೇ ಆಗಲಿ ಭಯ ಪಡ್ತಾರೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.